ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಬೇಕಿತ್ತ? ಪ್ರಿಯಾಂಕ್ ಖರ್ಗೆ ಅವ್ರಿಗೀಗ ಎಂಥ ಕಸಿಬಿಸಿಗೆ ಆಗಿದೆ ನೋಡಿ. ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರಿಗೇನಾದರೂ ಮಾಹಿತಿ ಇದೆಯಾ? ಎಲ್ಲ ಹೇಳಬೇಕೀಗ ಅವರು. ಇಷ್ಟು ಗಡಿಬಿಡಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಹಾಭ್ರಷ್ಟನ ರಕ್ಷಣೆಗೆ ಬಂದಿದ್ರಾ ಅನ್ನೋ ಪ್ರಶ್ನೆಯನ್ನು ಈಗ ಪ್ರತಿಪಕ್ಷಗಳು ಕೇಳ್ತಿದ್ದಾರೆ ಮತ್ತು ಆಕ್ರೋಶ ಸ್ಫೋಟವಾಗಿದೆ. ಗೃಹ ಸಚಿವರಿಗೂ ಕೂಡ ಇದು ತಳಮಳ ತಂದಿಟ್ಟಿದೆ. ಇಡಿ ದಾಳಿ ಶಾಕ್ ಎದುರಾಗಿದೆ. ಈಗ ಏನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಡಿ ರೇಡು ಆಗಿದೆ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಮೊದಲಿಂದ ಇದ್ದಿದ್ದೇ ಇದರದ್ದು ಅಕ್ರಮ ಗೋಲ್ಮಾಲು. ಆದರೆ ಇದು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಇಡಿ ಬಂದು ಇಲ್ಲಿ ಜಾಲ ಆಡಿದಾಗ ಇಡಿಗೆ ಶಾಕ್ ಎದುರಾಗಿರೋದನ್ನು ಗಮನಿಸ್ತಿದ್ದೀವಿ. ಅಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈಗ ಜ್ಞಾನೇಂದ್ರ ಕುಮಾರ್ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಬಾಗಿಲು ಒಡೆದು ಒಳಗೆ ನುಗ್ಗಿ ಸರ್ಚ್ ವಾರೆಂಟ್ ಮೂಲಕ ಎಲ್ಲ ಜಾಲ ಆಡಬೇಕಾದ ಪರಿಸ್ಥಿತಿ ಇಡಿಗೆ ಬಂತು. ಯಾಕಂದರೆ ಆತ ತಪ್ಪಿಸ್ಕೊಂಡು ಹೋಗಿರೋದು. ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಬೇಕಿತ್ತ? ಜ್ಞಾನೇಂದ್ರ ಕುಮಾರ್ ಅವರ ಈ ಅಕ್ರಮಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗಿರೋ ಮಾಹಿತಿ ಏನು? ಹಾಗಾದರೆ ಗೊತ್ತಿದ್ದು ಹೇಳಿದ್ರ ಅವರು ಅಥವಾ ಗೊತ್ತಿಲ್ಲದೇ ಮಾಹಿತಿ ಕೊಟ್ರಾ? ಯಾಕೆ ಇಷ್ಟು ಗಡಿಬಿಡಿ ಮಾಡಿದ್ರು ನೋಡಿ. ಮೊನ್ನೆ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗ್ತಾರೆ. ಬಂತು ಸುದ್ದಿ ಅಲ್ವಾ? ಈ ದಾಳಿ ಆಗ್ತಿದ್ದಂಗೆ, ಇಡಿ ದಾಳಿ ಆಗ್ತಿದ್ದಂಗೆ ಹೆದರಿ ಓಡ್ ಹೋಗಿದ್ದಾರೆ. ಗಂಟು ಮುಟ್ಟೆ ಕಟ್ಟಿಕೊಂಡು ಸಿಕ್ಕಾಪಟ್ಟೆ ಲಗೇಜ್ ಎಲ್ಲ ತೊಗೊಂಡು ಜ್ಞಾನೇಂದ್ರ ಕುಮಾರ್ ಪರಾರಿ ಆಗಿರೋ ಸುದ್ದಿ ಬಂತು. ಎಲ್ಲ ಕಡೆ ಮೀಡಿಯಾಗಳು ಬ್ರೇಕಿಂಗ್ ನ್ಯೂಸ್ ಹೊಡೆದ್ರು. ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿದ್ರು ಏನೋ ದಿಢೀರ್ ಅಂತ ಓಡ್ ಬಂದು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ? ಚೇಚೆ ಮಿಸ್ಕಮ್ಯುನಿಕೇಷನ್ ಆಗಿದೆ ರೀ, ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ತಂದೆಗೆ ಹುಷಾರಿಲ್ಲ, UPಲಿ ಅವ್ರ ಮನೆ ಇರೋದು, ಹೋಗಿದ್ದಾರೆ ಅವರು, 2 ದಿನದಲ್ಲಿ ವಾಪಸ್ ಇಲ್ಲಿರ್ತಾರೆ ಅಂತ ಗೃಹ ಸಚಿವರು ಎಲ್ಲ ಬೇರೆ ವಿಚಾರ ಎಲ್ಲ ಬಿಟ್ಟು ಜ್ಞಾನೇಂದ್ರ ಕುಮಾರ್ ಬಗ್ಗೆ ಸ್ಪಷ್ಟನೆ ಕೊಡೋಕ್ಕೆ ಬರ್ತಾರೆ ಅವರು ವಹಿಸ್ಕೊಂಡು. ಕಡೆಗೆ ನೋಡಿದ್ರೆ ಈ ಜ್ಞಾನೇಂದ್ರ ಕುಮಾರ್ ಎಲ್ಲೂ ಇಲ್ಲ. UPಲೂ ಸಿಗ್ತಿಲ್ಲ, ಇಲ್ಲೂ ಸಿಗ್ತಿಲ್ಲ, ಮನೆ ಬಾಗಿಲು ಒಡೆದ್ರೂ ಸಿಗ್ತಿಲ್ಲ, ಒಂದು ಚೀಟಿನೂ ಅಂದರೆ ಸಿಗದಂಗೆ ಆ ಮನೇಲಿ ಇಡಿ ಒಳಗಡೆ ನುಗ್ಗಿದ್ರೆ ಒಂದು ಸಣ್ಣ ಪೇಪರ್ ಪೀಸು ಸಿಗದಂಗೆ ಗುಡಿಸ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಓಡೋಗಿದ್ದಾನೆ. ಇಂಥ ಘಟನೆ ನಡೆದಿರೋದು. ಸೊ ಈ IAS ಅಧಿಕಾರಿ ಸಂಪರ್ಕ ಮಾಡೋಕ್ಕೆ 3 ದಿನ ಆದರೂ ಸಾಧ್ಯ ಆಗ್ತಿಲ್ವ ಸರ್ಕಾರಕ್ಕೆ? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದೇನು ಆರಂಭದಲ್ಲಿ, ಅವರ ಅಫಿಷಿಯಲ್ ಮೊಬೈಲು ಏನೋ ಫೋನ್ ಸ್ವಿಚ್ ಆಫ್ ಆಗಿದೆ ಪಾಪ, ಅವ್ರು ನನಗೆ ಬೇರೆ ಕಡೆಯಿಂದ ಕಮ್ಯುನಿಕೇಟ್ ಮಾಡಿದ್ರು, 2 ದಿನ ರಜಾ ಕೇಳಿದ್ರು, ಏನೇನೋ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಈಗ ನೋಡಿ ಹೆಂಗೆ ಹೇಳ್ತಿದ್ದಾರೆ ಅಂತ. ಹೌದು, ಆ ವ್ಯಕ್ತಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಆರ್ಡರ್ ಆಗಿದೆ, ರಾಜ್ಯಪಾಲರು ಹೇಳ್ದಂಗೆ ಎಲ್ಲ ಇನ್ಫಾರ್ಮೇಷನ್ನು ಮತ್ತು ಕ್ಯಾಬಿನೆಟಲ್ಲೆಲ್ಲ ನಿರ್ಧಾರ ಆಗಿದೆ, ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೊನ್ನೆ ಹಂಗೆ ಹೇಳಿದರು. ಸೊ ಪ್ರಿಯಾಂಕ್ ಖರ್ಗೆ ಅವರು ಯಾಕಷ್ಟು ಗಡಿಬಿಡಿ ಮಾಡಿದ್ರು? ಜ್ಞಾನೇಂದ್ರ ಕುಮಾರ್ ಸುತ್ತ ಎಷ್ಟೆಲ್ಲ ಪ್ರಶ್ನೆಗಳಿವೆ. ಈ ಪೇಪರ್ ಸಂಬಂಧಪಟ್ಟಂತೆ ಇನ್ಚಾರ್ಜ್ ಆಗಿದ್ದಿದ್ದೇ ಈ ವ್ಯಕ್ತಿ ಜ್ಞಾನೇಂದ್ರ ಕುಮಾರ್. ಯಾವಾಗ ಶಿವಶಂಕರಪ್ಪ ಸಾಹುಕಾರು ಮತ್ತು ಬೇರೆ ಬೇರೆಯವ್ರ ಮೇಲೆಲ್ಲ ದಾಳಿ ಆಯಿತೋ ಈತನಿಗೂ ಡವ ಶುರುವಾಯಿತು. ಸೊ ಈ ವ್ಯಕ್ತಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಎಸ್ಕೇಪ್ ಆಗಿರೋದು. ಎಲ್ಲ ಎಷ್ಟು ಚೊಕ್ಕ ಮಾಡಿಕೊಂಡು ಅಂದ್ರೆ ಅಲ್ಲಿ ಏನೂ ಸಿಗಬಾರ್ದು ತನ್ನ ಬಗ್ಗೆ ಡೀಟೇಲ್, ಆ ಥರ ಗುಡಿಸಿ ಕಸನೂ ಸಿಗದಂಗೆ ಕಟ್ಕೊಂಡು ಬ್ಯಾಗಲ್ಲಿ ಓಡ್ ಹೋಗಿರೋದು. ಈ ಜ್ಞಾನೇಂದ್ರ ಕುಮಾರ್ ವಹಿಸ್ಕೊಂಡು ಬಂದು ಈಗ ಕಳವಳ ಉಂಟಾಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆ ಬೇಕಿತ್ತು ವಹಿಸ್ಕೊಂಡು ಮಾತಾಡೋದು? ಏನಕ್ಕೆ ವಹಿಸ್ಕೊಂಡು ಮಾತಾಡೋಕ್ಕೆ ಬಂದರು? ಏನು ಮಾಹಿತಿ ಇದೆ ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ತಪ್ಪು ಮಾಹಿತಿ ಕೊಟ್ಟಿದ್ದಲ್ವ ಅವರು? ಅವತ್ತು ತಂದೆಗೆ ಹುಷಾರಿಲ್ಲ ಹೋಗಿದ್ದಾರೆ ಅಂತ. ಈಗ ನೋಡಿ ಹೆಂಗೆ ಹೇಳ್ತಿದ್ದಾರೆ ಅನ್ನುವ ಆಕ್ರೋಶ ಸಿಡುತ್ತದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆ ಬೇಕಿತ್ತು ಇದು ಅಂತ ನೋಡಿ. ದಿಢೀರಂತ ಜ್ಞಾನೇಂದ್ರ ಕುಮಾರ್ ಡೆಲ್ಲಿಗೆ ಹೋಗಿ ಬಂದಿರೋದು ಇನ್ನೂ ಅನುಮಾನಗಳಿಗೆ ಕಾರಣ ಆಗ್ತಿದೆ. ಡೆಲ್ಲಿಲಿ ಏನು ಲಿಂಕು ಈತನಿಗೆ ಅಂತ ಮಾಹಿತಿ 1-2 ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಕೂಡ ಗವರ್ನರ್ ಅವ್ರ ಹಿಂದೆ ಏನು ವಜಾ ಮಾಡೋಕ್ಕೆ ಶಿಫಾರಸು ಮಾಡಿದ್ದು ಅದನ್ನೇ ಕೂಡ ನಾವು ಕೂಡ ಅನುಮೋದನೆ ನೀಡಿದ್ದೇವೆ. ಮತ್ತು ಎನ್ಕ್ವೈರಿ ಕೂಡ ಆಗಬೇಕು ಅಂತ ನಿನ್ನೆ ಚರ್ಚೆ ಮಾಡಿಕೊಂಡು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ. ಅವರು ಫ್ಯಾಮ್ಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಮತ್ತು ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿತ್ತು. ನಾನೇ ಸ್ವತಃ ಅವ್ರಿಗೆ ಮಾತನಾಡಿದ್ದೇನೆ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ 1 ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಅಲ್ಲಿ ಉತ್ತರ ಪ್ರದೇಶನಲ್ಲಿ ಅವ್ರದ್ದೇ ಊರಿದೆ. ಸೊ ಇಸ್ ಗಾನ್ ದೇ.
ತನಿಖೆ ನಡೀತಿದೆ. ಇಷ್ಟು ಸೀರಿಯಸ್ ಆಗಿ ಇಡಿ ಎನಿ ಟೈಮ್ ದಾಳಿ ಮಾಡುತ್ತೆ ಅಂತಾನೆ ಓಡೋಗಿರೋದು. ಜ್ಞಾನೇಂದ್ರ ಕುಮಾರ್ ಆಗಸ್ಟ್ 20ರಂದು ಇಷ್ಟೆಲ್ಲ ಆಗ್ತಿರೋವಾಗ ಮೊನ್ನೆ ಗಡಿಬಿಡಿಯಲ್ಲಿ ಡೆಲ್ಲಿಗೆ ಹೋಗಿ ಬಂದಿರೋದು ಗೊತ್ತಾಗಿದೆ. ತನಿಖಾ ವಲಯದಲ್ಲಿ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು ಇಡೀ ಡೆಲ್ಲಿ ವಿಸಿಟ್ನ ಅಸಲಿ ಸೀಕ್ರೆಟ್ ಹಿಡಿದು ಎಳೆಯೋದಕ್ಕೆ ನಿಂತಿದೆ ಈಗ. ಸೊ ಏನೋ ಪೊಲಿಟಿಕಲ್ ಸ್ಮೆಲ್ ಬರ್ತಿದೆ ಅಲ್ಲಿಗೆ. ಡೆಲ್ಲಿಗೆ ಅಷ್ಟು ಗಡಿಬಿಡಿಲಿದ್ದಾಗ ಯಾಕೆ ಹೋಗಿ ಬಂದಿದ್ದು ಈ ಜ್ಞಾನೇಂದ್ರ ಕುಮಾರ್? IAS ಅಧಿಕಾರಿ ಕುತ್ತಿಗೆಗೆ ಬಂದಿದೆ. ಎನಿ ಟೈಮ್ ಇಡಿ ಬಲೆಗೆ ಬೀಳಬಹುದು ಅನ್ನೋ ಆತಂಕ. ಅದ್ರ ನಡುವೆ ಡೆಲ್ಲಿಗೆ ಬಂದು ಆಮೇಲೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಎಸ್ಕೇಪು. ಮಧ್ಯಾಹ್ನ 3 ಗಂಟೆಗೆ ಹೊರಡಬೇಕಿತ್ತು ವಿಮಾನಕ್ಕೆ. ಸುಮಾರು ಬರೀ 1.5 ಗಂಟೆ ಇದ್ದಾಗ ಟಿಕೆಟ್ ಬುಕ್ ಆಗುತ್ತೆ. 1.5 ಗಂಟೆ ಮೊದಲು ಟಿಕೆಟ್ ಕಾಯ್ದಿರಿಸಲಾಗಿತ್ತು ಅಂತ ಕೂಡ ಈಗ ಮಾಹಿತಿ ಹೊರಗಡೆ ಬಂದೆ. ಇಂಡಿಗೋ ವಿಮಾನ ಟಿಕೆಟ್ಗಾಗಿ 30,000 ರೂಪಾಯಿ ಪಾವತಿ ಮಾಡಲಾಗಿದ್ದು HDFC ಕ್ರೆಡಿಟ್ ಕಾರ್ಡ್ ಬಳಸಿ ಕಾಯ್ದಿರಿಸಿದ್ದಾರೆ. ಜಸ್ಟ್ 1.5 ಅವರ್ಸ್ ಬಿಫೋರು ದಿಢೀರ್ ಪ್ರಯಾಣ ಮಾಡಿ ಟಿಕೆಟ್ ಕಾಯ್ದಿರಿಸೋದು, ಅದಕ್ಕೆ ಮಾಡ್ಕೊಂಡು ತಯಾರಿ ಎಲ್ಲನೂ ಕೂಡ ಈಗ ತನಿಖಾ ಅಧಿಕಾರಿಗಳಿಗೆ ಸಿಗ್ತಿರುವಂಥ ಅತ್ಯಂತ ಮಹತ್ವದ ಇನ್ಫಾರ್ಮೇಷನ್. ಈಗ ಅಧಿಕಾರಿ ಸಂಪರ್ಕಕ್ಕೆ ಸಿಗುತ್ತಾನೇ ಇಲ್ಲ. ಸೊ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಈತನಿಗೆ ಇನ್ಸ್ಟ್ರಕ್ಷನ್ ಬಂತ, ಏನಕ್ಕೆ ಆತ ಇದ್ದಕ್ಕಿದ್ದಂತೆ ಪರಾರಿಯಾಗಿದ್ದು ಅನ್ನೋದು ಗೊತ್ತಾಗಿಲ್ಲ. ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಅನ್ನೋ ವರದಿಗೆ ಸರ್ಕಾರ ಸಂಪರ್ಕ ಮಾಡುತ್ತಂತೆ. ಆಮೇಲೆ ಕೌಟುಂಬಿಕ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ರಜೆ ಕೋರಿ ತಮ್ಮೂರಿಗೆ ತೆರಳಿದ್ದಾರೆ ಅಂತ ಏನು ಸ್ಪಷ್ಟನೆ ಸರ್ಕಾರದ ಕಡೆಯಿಂದ ಬಂತು. ಗೃಹ ಸಚಿವರು ಅದನ್ನೇ ಹೇಳಿದ್ರು. ಈ ಅವಧಿಯಲ್ಲಿ ಅಧಿಕೃತ ದೂರವಾಣಿ ಸಂಪರ್ಕಕ್ಕೆ ಸಿಗದೇ ಇರೋದು ಅವರ ಇರುವಿಕೆಯ ಬಗ್ಗೆ ಗೊಂದಲ ಮತ್ತು ಊಹಾಪೋಹಗಳಿಗೆ ಕಾರಣ ಆಯಿತು. ಹೆಂಗೆ ಸಂಪರ್ಕ ಮಾಡಿ ಹೇಳಿದ್ರು, ರಜೆ ಹೆಂಗೆ ಕೇಳಿದ್ರು, ಅಫಿಷಿಯಲ್ ಮೊಬೈಲ್ನ ಯಾಕೆ ಬಳಸಲಿಲ್ಲ, ಇದೆಲ್ಲ ಪ್ರಶ್ನೆ ಕಾರಣ ಆಗಿದೆ. ಈಗ ಶಿವಶಂಕರಪ್ಪ ಸಾಹುಕಾರ್, ಹಾಲಿ ಸದಸ್ಯೆ ಶಾಂತಾ ಹೊಸಮನಿ ಸೇರಿದಂತೆ ಹಲವಾರು ಮನೆ ಮೇಲೆ ದಾಳಿಯಾಗಿದೆ. ರಾಜ್ಯದ 8 ಜಿಲ್ಲೆಗಳಲ್ಲಿ ದಾಳಿ ನಡೆಸಲಾಗಿದೆ. ಮತ್ತು ಮನೆ ಕಚೇರಿಗಳಲ್ಲಿ ದಾಖಲೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ತನಿಖೆ ಮುಂದುವರೆದ ಭಾಗವಾಗಿ ಪರೀಕ್ಷಾ ಉಸ್ತುವಾರಿ ವಹಿಸಿದ್ದ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಈಗ ದಾಳಿ ಮಾಡಿದಾಗ ಇಷ್ಟೆಲ್ಲ ಹೊರಗಡೆ ಬಂದಿರೋದು. ಸೊ ಸರ್ಕಾರ ಗೊತ್ತಿಲ್ಲದೆ ತಪ್ಪು ಮಾಹಿತಿ ಕೊಡ್ತೋ ಅಥವಾ ಗೊತ್ತಿದ್ದು ರಕ್ಷಣೆಗೆ ಪ್ರಯತ್ನ ಪಡ್ತೋ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದ್ದು. UPಯಲ್ಲಿ ಅಲ್ಲಿ ಒಂದು ಹಳ್ಳಿ ಇವ್ರ ಮನೆ, ಜ್ಞಾನೇಂದ್ರ ಕುಮಾರ್ ಮನೆ, ಅಲ್ಲಿ ತಂದೆ ಮತ್ತು ಕೇರ್ ಟೇಕರ್ ಇಬ್ಬರೇ ಇರೋದು, ಯಾರೂ ಸಿಗ್ತಾ ಇಲ್ಲ ಕೈಗೆ. ಈ ಜ್ಞಾನೇಂದ್ರ ಕುಮಾರ್ 3 ದಿನ ಪ್ಲ್ಯಾನ್ ಮಾಡಿ ಡೆಲ್ಲಿಗೆ ವಿಸಿಟ್ ಮಾಡಿ ಆಮೇಲೆ ಎಸ್ಕೇಪ್ ಆಗಿರೋದು ಗೊತ್ತಾಗ್ತಿದೆ. ಹಳೆ ಫರ್ನಿಚರ್ ಮಾತ್ರ ರೂಮಲ್ಲಿರೋದು. ಅಲ್ಲಿಗೆ ಹೋದಂಥ ಇಡಿ ಅಧಿಕಾರಿಗಳಿಗೆ ಏನು ನಯಾ ಪೈಸೆ ಸಿಕ್ಕಿಲ್ಲ, ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಬಿಕಾಸ್ ಅಲ್ಲೆಲ್ಲ ಚೊಕ್ಕವಾಗಿ ಆತ ಗುಡಿಸ್ಕೊಂಡು ಹೋಗಿರೋದು ನೋಡಿದ್ರೆ ಆತನಿಗೆ ಮಾಹಿತಿ ಇತ್ತು ತನ್ನ ಮೇಲೆ ಎನಿ ಟೈಮ್ ರೇಡ್ ಆಗಬಹುದು ಅಂತ. ಈಗ ಹೊರಗಡೆ ಚೀಟಿ ಅಂಟಿಸಿ, ಅಂದರೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಇಡಿ ಅವರು. ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಥರ ದಿನದಿಂದ ದಿನಕ್ಕೆ ತೆರೆದುಕೊಳ್ತಿದೆ ಅಂದರೆ ಇತಿಹಾಸದಲ್ಲೇ ಮೊದಲು ಈ ರೀತಿ ಹಗರಣ ಇದ್ದಿದ್ದೇ ಅವರದ್ದು. ಬಟ್ ಈ ರೀತಿಯ ಆಯಾಮವನ್ನು ಪಡ್ಕೊಂಡಿರೋದು ಯಾರಿಗೆ ಲಿಂಕ್ ಆಗುತ್ತೆ ಇದು ನೋಡಬೇಕು. ಯಾಕಂದರೆ ಡೆಲ್ಲಿ ಲಿಂಕೇ ಇಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿದೆ. ಯಾರನ್ನು ಮೀಟ್ ಮಾಡಿ ಬಂದಿರೋದು ಈ ಜ್ಞಾನೇಂದ್ರ ಕುಮಾರ್ ಅಂತ ಕಾದ್ ನೋಡೋಣ. ರೆಸಾರ್ಟಲ್ಲಿ ಟ್ರೈನಿಂಗ್ ಆಗುತ್ತೆ. ಒಬ್ಬ ಅಭ್ಯರ್ಥಿಯಿಂದನೂ 80 ಲಕ್ಷದಿಂದ 2 ಕೋಟಿ ತನಕನೂ ವಸೂಲಿ ಆಗಿದೆ ಅನ್ನೋದೆಲ್ಲ ಮಾಹಿತಿ ಇದೆ. 500-600 ಕೋಟಿ ಹಗರಣ ನಡೆದು ಹೋಗಿದೆ ಇಲ್ಲಿ ಅಂತ. ಹಾಗಾಗಿ ಇಡಿ ಈ ಇನ್ವೆಸ್ಟಿಗೇಷನ್ನಲ್ಲಿ KPSC ಹಗರಣ ಯಾವ ಆಯಾಮ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಇದು ಸೆಷನ್ನಲ್ಲಿ ಚರ್ಚೆ ಆಗಬೇಕಾಗಿರೋ ಅತ್ಯಂತ ಗಂಭೀರ ಸ್ವರೂಪದ ವಿಚಾರ. ಒಂದು ದೇಶವ್ಯಾಪಿ ಜೆನ್ಜಿ ಅಂತೆ, ಮಕ್ಕಳ ಸಮಸ್ಯೆ, ಸ್ಟೂಡೆಂಟ್ ಸಮಸ್ಯೆ ಅಂತ ಸರ್ಕಾರನೇ ನಡಗಿಸೋ ಮಟ್ಟಿಗೆ ಹೋಗ್ತಿರೋವಾಗ ಅದೇ ಸಮಸ್ಯೆ ಕರ್ನಾಟಕದಲ್ಲಿ ಸುತ್ತಕೊಂಡಿದೆ. ಅದ್ರ ಕಡೆ ಗಮನ ಹರಿಸಬೇಕಾಗಿದೆ. ಇನ್ನೊಂದು ಕಡೆ ಇಲ್ಲಿ ನಾಗೇಂದ್ರ ರಾಜೀನಾಮೆ ಪಡಿತಾ ಇಲ್ಲ. ರಾಜ್ಯಪಾಲರು ಹೋಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ವಾ? BJP ಜೋರು ಪ್ರೊಟೆಸ್ಟ್ ಮಾಡ್ತಿದೆ. ವಿಧಾನಸೌಧ ಮುತ್ತಿಗೆಗೆ ಮುಂದಾಗಿದೆ. ಹಾಗಾಗಿ ಎನಿ ಟೈಮ್ ಸರ್ಕಾರಕ್ಕೆ ಒಂದು ದೊಡ್ಡ ಶಾಕ್ ಕೊಡಬಹುದು ನಾಗೇಂದ್ರ ಕೇಸಲ್ಲಿ. ಬಟ್ ನಾಗೇಂದ್ರ ಕೇಸಿಗೆ ಇದೆಲ್ಲ ಪ್ರಮುಖ ವಿಚಾರಗಳನ್ನು ಚರ್ಚೆಗೆ ಅವಕಾಶ ಇಲ್ಲದಂತೆ ಬಲಿ ಪಡೆದಿದೆ. ಈ ಒಬ್ಬ ನಾಗೇಂದ್ರ ಅನ್ನುವಂಥ ಮಿನಿಸ್ಟರ್ಗೋಸ್ಕರ ಇಡೀ ರಾಜ್ಯಕ್ಕೆ, ಅದು ವಿದ್ಯಾರ್ಥಿಗಳ ಭವಿಷ್ಯಕ್ಕೇನೆ ದೊಡ್ಡ ಅನ್ಯಾಯ ಆದಂತ ಆಗ್ತಿದೆ. ಯಾಕಂದರೆ ಇದು ಇಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಕರ್ನಾಟಕದಲ್ಲಾಗಿರೋದು ಚರ್ಚೆ ಆಗ್ತಿಲ್ಲ. ಕಾದ್ ನೋಡೋಣ ಏನು ಮಾಡ್ತಾರೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.